ನಾನು ಯಶೋಧ ಭಟ್ ಅಂತ, ಮೂಲತಃ ಶಿರಸಿಯವಳು. ಕಳೆದ 29 ವರ್ಷಗಳಿಂದ ದುಬೈದಲ್ಲಿ ವಾಸ. ನಾನು ಉಮಾಲಕ್ಷ್ಮೀ ನಾರಾಯಣ ಹೆಗಡೆ, ಮೂಲತಃ ಶಿರಸಿಯವಳು. ಕಳೆದ 28 ವರ್ಷದಿಂದ ನಾನು ದುಬೈಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ವಿಶ್ವಮಟ್ಟದ ಥಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ನಮ್ಮ ಸೌಭಾಗ್ಯ. ಡಾಕ್ಟರ್ ನಾ ಸೋಮೇಶ್ವರ ಅವರೊಡನೆ ಸಂಭಾಷಿಸುವುದು ಇನ್ನೂ ಹೆಮ್ಮೆಯ ವಿಚಾರ. ಥಟ್ ಅಂತ ಹೇಳಿ ಈ ವಿಶ್ವಮಟ್ಟದ ಈ ಕಾರ್ಯಕ್ರಮಕ್ಕೆ ನಾವು UAEಯಿಂದ ಭಾಗವಹಿಸ್ತಾ ಇದ್ದೇವೆ. ಕನ್ನಡ ಅಭಿಮಾನಿಗಳಾದ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ಕುಲಕರ್ಣಿ, ಮೂಲತಃ ಬೆಂಗಳೂರಿನವಳು. ಕಳೆದ 10 ವರ್ಷಗಳಿಂದ ಇಂಗ್ಲೆಂಡಿನ ಬ್ಯಾಸಲ್ಟನ್ ಜಿಲ್ಲೆಯಲ್ಲಿ ವಾಸವಾಗಿದ್ದೇನೆ. ಪ್ರಸ್ತುತ ಫೋರ್ಡ್ ಮೋಟಾರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಪ್ಲಾನೆಟ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ಮಾಧುರಿ. ನಾನು ಮೂಲತಃ ಬೆಂಗಳೂರಿನ ಬಸವನಗುಡಿಯಲ್ಲಿದ್ದೆ. ಕಳೆದ 10 ವರ್ಷಗಳಿಂದ ಇಂಗ್ಲೆಂಡಿನ ಬ್ಯಾಸಲ್ಟನ್ ಜಿಲ್ಲೆಯಲ್ಲಿ ವಾಸವಾಗಿದ್ದೇನೆ ಹಾಗೂ ನಾನು ಲಂಡನ್ನಿನ ಒಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಟೆಸ್ಟ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕನ್ನಡಿಗರು ಯುಕೆಯವರು ನಡೆಸುವ ಕನ್ನಡ ಕಲಿ ಅಧ್ಯಯನದಲ್ಲಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಬ್ಯಾಸಲ್ಟನ್ನಲ್ಲಿ ಹಲವಾರು ಕನ್ನಡಿಗರು ಇರುವ ಕಾರಣ ನಾವು ಹಲವಾರು ಕನ್ನಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆಯೋಜಿಸಿ ಭಾಗವಹಿಸ್ತೇವೆ ಕೂಡ. ಕಳೆದ ಸುಮಾರು ವರ್ಷಗಳಿಂದ ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ನೋಡುತ್ತಾ ಬಂದಿದ್ದೇವೆ, ಆನಂದಿಸುತ್ತಿದ್ದೇವೆ. ನಾ ಸೋಮೇಶ್ವರ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡುವ ಶೈಲಿಯಂತೂ ನಮಗೆಲ್ಲರಿಗೂ ಬಹಳನೇ ಇಷ್ಟ. ಈ ಕಾರ್ಯಕ್ರಮದ ಮೂಲಕ ಅವ್ರನ್ನ ಭೇಟಿ ಆಗ್ತೀವಿ ಅನ್ನೋದೇ ಒಂದು ದೊಡ್ಡ ಸಂತೋಷ. ಪದಾಂತರಂಗದ ವತಿಯಿಂದ ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವಂತಹ ಗುರುಮೂರ್ತಿ ಹಾಗೂ ವಾಣಿ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು ಹಾಗೂ ಸಹ ಸ್ಪರ್ಧಿಗಳಿಗೆ ನಮ್ಮ ಅಭಿನಂದನೆಗಳು. ನಮಸ್ಕಾರ, ನಾನು ರೇಷ್ಮಾ. ನಮಸ್ತೆ, ನಾನು ಅರವಿಂದ. ನಾನು ಮೂಲತಃ ಕುಂದಾಪುರದವಳು. ನಮ್ದು ಉಡುಪಿ. ಜರ್ಮನಿಯ ಮ್ಯೂನಿಕ್ ನಗರದಲ್ಲಿ ನಾವು ಈಗ ವಾಸವಾಗಿದ್ದೇವೆ. ನಾವು ಸುಮಾರು ಒಂದು 13 ವರ್ಷದಿಂದ ಜರ್ಮನಿಯಲ್ಲಿದ್ದೇವೆ. ಇಲ್ಲಿನ ಕನ್ನಡ ಕೂಟ, ಸಿರಿಗನ್ನಡ ಕೂಟ ಮ್ಯೂನಿಕ್ ವರ್ಷವಿಡೀ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರುತ್ತೆ. ಇದರಲ್ಲಿ ಮನನ ಮಥನ ನಮನ ಅನ್ನುವ ದೊಡ್ಡ ಹೆಸರಿನ ಸಣ್ಣ ವೇದಿಕೆಯೊಂದು ವರ್ಷವಿಡೀ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇರುತ್ತೆ. ಇದರಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ. ಯಕ್ಷರಂಗದಲ್ಲಿ ವಿಶ್ವವಿಖ್ಯಾತವಾಗಿರುವ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಯುರೋಪ್ ಘಟಕ ಇತ್ತೀಚೆಗಷ್ಟೇ ಆರಂಭಿಸಿದ್ದೇವೆ. ಶ್ರೀ ನರೇಂದ್ರ ಶೆಣೈ ಹಾಗೂ ಅಜಿತ್ ಪ್ರಭು ಅವರ ನೇತೃತ್ವದಲ್ಲಿ ಪ್ರಾರಂಭವಾದ ಈ ಘಟಕವು ಜರ್ಮನಿಯಲ್ಲಿನ ಮಕ್ಕಳಿಗೆ ಯಕ್ಷಗಾನ ಕಲಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಗುರುಗಳಾದ ಶ್ರೀ ಅಜಿತ್ ಪ್ರಭು ಅವರೊಡನೆ ನಾವು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದೇವೆ. ಪದಾಂತರಂಗವು ಈ ವಿಶಿಷ್ಟವಾದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನಮಗೆ ಬಹಳ ಸಂತೋಷ ಆಗಿದೆ. ನಾವು ಸಣ್ಣವರಿದ್ದಾಗಿಂದ ನೋಡುತ್ತಿದ್ದ ಕಾರ್ಯಕ್ರಮ ಥಟ್ ಅಂತ ಹೇಳಿ ಇದರ ರೂವಾರಿಯಾದ ಡಾಕ್ಟರ್ ನಾ ಸೋಮೇಶ್ವರ ಅವರು ನಡೆಸಿಕೊಡುತ್ತಿರುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ನಮಗೆ ಹೆಮ್ಮೆ ಎನಿಸುತ್ತದೆ. ನಮಸ್ಕಾರ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ, ನನ್ನ ಹೆಸರು ಶ್ರೀ ರಕ್ಷಾ. ನನ್ನ ಹೆಸರು ಸುಮುಖ್ ಕುಂಬ್ಳೆ. ನಾವಿಬ್ಬರು ಮೂಲತಃ ಬೆಂಗಳೂರಿನವರು, ಆದರೆ ಈಗ ಸ್ವೀಡನ್ ದೇಶದ ಗಾಥೆನ್ಬರ್ಗ್ ನಗರದಲ್ಲಿ ವಾಸವಾಗಿದ್ದೇವೆ. ನಾವು ಇಲ್ಲಿಯ ವೋಲ್ವೋ ಟ್ರಕ್ಸ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನನ್ನ ಹವ್ಯಾಸಗಳು, ನಾನು ಕೀಬೋರ್ಡ್, ಗಿಟಾರ್ ಹಾಗೂ ಮ್ಯಾಂಡೋಲಿನ್ ವಾದನ ಮಾಡ್ತೇನೆ. ನಾನು ಭರತನಾಟ್ಯಂ ಮತ್ತು ಕೂಚುಪುಡಿ ಶಾಸ್ತ್ರೀಯ ನೃತ್ಯ ಕಲಿತಿದ್ದು ಅದರ ಅಭ್ಯಾಸ ಹಾಗೂ ಪ್ರದರ್ಶನ ನೀಡೋದು ನನಗೆ ತುಂಬ ಇಷ್ಟ. ನಾವು ಪದಾಂತರಂಗದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ತುಂಬ ಉತ್ಸಾಹದಿಂದ ಕಾಯ್ತಾ ಇದ್ದೀವಿ. ಭಾರತ ದೇಶದಿಂದ ಹೊರಗಡೆ ಇದ್ದರೂ ಸಹ ನಮಗೆ ಥಟ್ ಅಂತ ಹೇಳಿ ಕ್ವಿಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಪದಾಂತರಂಗ ತಂಡಕ್ಕೆ ನಮ್ಮ ತುಂಬು ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ವಿಜಯ್ ರಾವ್ ಅಂತ. ನಾನು ಮೂಲತಃ ಬೆಂಗಳೂರಿನವನು. ನಾನು ನೆದರ್ಲೆಂಡ್ಸ್ನಲ್ಲಿ ಸಾಫ್ಟ್ವೇರ್ ತಜ್ಞನಾಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಆನ್ಲೈನ್ ಚೆಸ್ ಆಡುವುದು. ಪಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ವೆಂಕಟೇಶ್ ಪ್ರಸಾದ್ ಅಂತ. ನಾನು ತುಮಕೂರು ಜಿಲ್ಲೆ ಸಿರಾ ತಾಲೂಕಲ್ಲಿ ಹುಟ್ಟಿದ್ದು, ಆಮೇಲೆ ಚಳ್ಳಕೆರೆ ಅನ್ನೋ ಒಂದು ಸಣ್ಣ ಪಟ್ಟಣದಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಆಯಿತು. ಅಲ್ಲಿಂದ ಮುಂದೆ ನಾನು ಹಾಸನ, ಮೈಸೂರು ಮತ್ತು ಕೊನೆಗೆ ಭಾರತೀಯ ವಿಜ್ಞಾನ ಮಂದಿರ ಬೆಂಗಳೂರಿನಲ್ಲಿ PhD ಮಾಡಿದೆ. ನನ್ನ PhD ಆದಮೇಲೆ ಡೆಲ್ಫ್ಟ್ ಅನ್ನೋ ಒಂದು ಸಣ್ಣ ಪಟ್ಟಣ ಇದೆ ನೆದರ್ಲೆಂಡ್ಸಲ್ಲಿ. ಇಲ್ಲಿ ಒಂದು ವಿಶ್ವವಿಖ್ಯಾತ ವಿಶ್ವವಿದ್ಯಾಲಯ ಇದೆ. ಇಲ್ಲಿ ಪ್ರಾಧ್ಯಾಪಕನಾಗಿದ್ದೇನೆ. ನನ್ನ ಹವ್ಯಾಸಗಳು ಅಡಿಗೆ ಮಾಡೋದು, ಚರ್ಚೆಗಳಲ್ಲಿ ಭಾಗವಹಿಸುವಂಥದ್ದು, ಒಂದಷ್ಟು ಓದು,
ಬರಹಗಳು ಇವುಗಳನ್ನ ಮಾಡ್ತಿರ್ತೀನಿ ಕಾಲಾವಕಾಶ ಸಿಕ್ಕಾಗ. ಜೊತೆಗೆ ಬೆಂಗಳೂರಿನಲ್ಲಿ ಒಂದು ಹತ್ತತ್ರ 700 ಗಿಡಗಳನ್ನು ನೆಟ್ಟು ಅದರಲ್ಲಿ ಒಂದು 150ರಿಂದ 160 ಮರಗಳನ್ನ ನೋಡಿಕೊಂಡು 11 ವರ್ಷಗಳಲ್ಲಿ ಬೆಳೆಸಿದ್ದೇನೆ. ಇದು ನನ್ನ ತುಂಬ ಮುದ ಕೊಡುವಂಥ ಒಂದು ಹವ್ಯಾಸ. ವಿಜಯ್. ನಾವು ನೆದರ್ಲೆಂಡ್ಸಿನ ಡೆಲ್ಫ್ಟ್ ಅನ್ನುವ ಊರಿನಲ್ಲಿ ನೆಲೆಸಿದ್ದೇವೆ. ಡೆಲ್ಫ್ಟಿನ ಒಂದು ಕಿರು ಪರಿಚಯ. ಡೆಲ್ಫ್ಟ್ ದಕ್ಷಿಣ ಹಾಲೆಂಡ್ನ ಒಂದು ಸಣ್ಣ ನಗರವಾದರೂ ವಿಶ್ವಕ್ಕೆ ಸುಮಾರು ಕೊಡುಗೆಗಳನ್ನು ನೀಡಿದೆ. ಕರಕುಶಲ ಕ್ಷೇತ್ರದಲ್ಲಿ ಡೆಲ್ಫ್ಟ್ ಬ್ಲೂ ಪಿಂಗಾಣಿ ವಸ್ತುಗಳು ವಿಶ್ವವಿಖ್ಯಾತವಾಗಿದೆ. ಕಲಾರಂಗದಲ್ಲಿ ಡಚ್ ಮಾಸ್ಟರ್ ಯೋಹಾನಸ್ ಫೆರ್ಮಿಯರ್ ಡೆಲ್ಫ್ಟಿನವನು. ವಿಜ್ಞಾನದಲ್ಲಿ ಆಂಟನಿ ಫನ್ ಲ್ಯೂವೆನ್ ಹುಕ್ ಮೈಕ್ರೋಬಯಾಲಜಿಯ ಪಿತಾಮಹ ಡೆಲ್ಫ್ಟಿನವರು. ಗಣಿತ ಕ್ಷೇತ್ರದಲ್ಲಿ ಏಕೀಕರಣಕ್ಕೆ ಸ್ಟೀಲ್ಟಿಯಸ್ ಅನ್ನುವವರು ಕೊಡುಗೆ ನೀಡಿದ್ದಾರೆ. ಅವರು ಡೆಲ್ಫ್ಟ್ನಲ್ಲಿ ಓದಿದವರು. ಈಗಿನ ಕಾಲದಲ್ಲೂ ಡೆಲ್ಫ್ಟ್ ಯೂನಿವರ್ಸಿಟಿಯಿಂದ ಸುಮಾರು ಕೊಡುಗೆಗಳಿವೆ. ಉದಾಹರಣೆಗೆ ಫಾದರ್ ಆಫ್ ವೈಫೈ ವಿಕ್ ಹೇಸ್ ಅನ್ನುವರು ಕೂಡ ಡೆಲ್ಫ್ಟಿನವರು. ನಾವಿಬ್ಬರು ಸಹ ತುಂಬ ಸಾಧು ಪ್ರಾಣಿಗಳು. ನಾವು ಯಾರಿಗೂ ತೊಂದರೆ ಕೊಡೋದಿಲ್ಲ. ನಮ್ಮ ಪ್ರತಿಸ್ಪರ್ಧಿಗಳೆಲ್ಲರೂ ಸಹ ನಮ್ಮ ಜೊತೆಗೆ ಸಂತೋಷವಾಗಿ ಕಾಲವನ್ನು ಕಳಿಬೋದು ಅನ್ನೋ ಒಂದು ಆಶಾಭಾವನೆ ನಮಗೆ. ಜೊತೆಗೆ ನಮ್ಮ ಕ್ಷೇತ್ರದಿಂದ ಹೊರತಾಗಿ ನಿಮ್ಮೆಲ್ಲರಿಂದ ಸಾಕಷ್ಟು ವಿಷಯಗಳನ್ನ ಕಲಿಯೋದಕ್ಕೆ ನಾವು ಎದುರು ನೋಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ನವೀನ್ ಅಂಜಿನಪ್ಪ, ಮೂಲತಃ ಚಿತ್ರದುರ್ಗದವನು. ಕಳೆದ 3 ವರ್ಷದಿಂದ ಸಿಂಗಾಪುರಲ್ಲಿ ವಾಸವಾಗಿದ್ದೇನೆ ಹಾಗೂ ವೃತ್ತಿಯಲ್ಲಿ ನಾನು ಸಪೋರ್ಟ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಇಲ್ಲಿ ಇರುವ ಕನ್ನಡ ಸಂಘ ಸಿಂಗಾಪುರ ನಡೆಸುವ ಎಲ್ಲ ಚಟುವಟಿಕೆಯಲ್ಲಿಯೂ ನಾನು ಸಕ್ರಿಯವಾಗಿ ಭಾಗವಹಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಶ್ರೀಮತಿ ಪೃಥ್ವಿಶ್ರೀ ನವೀನ್. ನಾನು ಮೂಲತಃ ಚಿತ್ರದುರ್ಗದವಳು. ಇತ್ತೀಚೆಗಷ್ಟೇ ಮದುವೆ ಆಗಿ ಸಿಂಗಾಪುರ್ಗೆ ಬಂದಿದ್ದೀನಿ. ನನ್ನ ಹವ್ಯಾಸ ಪುಸ್ತಕ ಓದೋದು. ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ತುಂಬ ಉತ್ಸುಕಳಾಗಿದ್ದೇನೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ರೇಖಾ ಪಾಟೀಲ್. ನಾನು ಮೂಲತಃ ಬೆಳಗಾಂ ಜಿಲ್ಲೆ ಬೈಲಹೊಂಗಲ್, ಬೆಂಗಳೂರು ವಾಸಿ. ನಮಸ್ಕಾರ, ನಾನು ಆದಿತ್ಯ, ದಕ್ಷಿಣ ಕನ್ನಡ ಜಿಲ್ಲೆ, ಪುತ್ತೂರು ತಾಲೂಕು. ಟೈಟಾನಿಕ್ ಹಡಗಿನ ಬಗ್ಗೆ ಕೇಳಿರ್ಬೋದು ಅಲ್ವಾ? ಅದನ್ನ ಕಟ್ಟಿದ್ದು ಇದೇ ಊರು ಬೆಲ್ಫಾಸ್ಟ್. ನಾವು ಇವಾಗ ಬೆಲ್ಫಾಸ್ಟಿಂದ ಮಾತಾಡ್ತಾ ಇದ್ದೀವಿ. ನಾನು ಆದಿತ್ಯ ಕೆಲಸದ ಮೇಲೆ ಬೆಲ್ಫಾಸ್ಟ್ಗೆ ಬಂದು 2 ವರ್ಷ ಆಯಿತು. ಸೊ ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ. ಥಟ್ಟಂತ ಹೇಳಿ ಕಾರ್ಯಕ್ರಮದ ಬಗ್ಗೆ ಕೇಳಿ ತುಂಬ ಖುಷಿ ಆಯಿತು. ಸೊ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾವಿಬ್ಬರು ಜಾಯ್ನ್ ಆಗ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ, ನಾವು ಜರ್ಮನಿಯ ರಾಜ್ಯದಿಂದ ಮಾತಾಡ್ತಾ ಇದ್ದೀವಿ. ನಾನು ಶ್ವೇತಾ. ನಾನು ಸಿಂಧು. ನಾವು ಕಳೆದ 8 ವರ್ಷಗಳಿಂದ ಜರ್ಮನಿಯಲ್ಲಿದ್ದೀವಿ. ಇವ್ರು ನನ್ನ ಫಸ್ಟ್ ಫ್ರೆಂಡ್ ಜರ್ಮನಿದು. ಮತ್ತು ಮೂಲತಃ ನಾವು ಕರ್ನಾಟಕದ ಹಾಸನ ಜಿಲ್ಲೆಯಿಂದ ಬರ್ತಾ ಇದ್ದೀನಿ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರ್ತಿದ್ದೀನಿ. ನಾವು ಚಿಕ್ಕ ವಯಸ್ಸಿಂದ ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡ್ಕೊಂಡು ಬಂದಿದ್ದೀವಿ. ಸೊ ಆನ್ಲೈನ್ ಅಲ್ಲಿ ನಡೀತಾ ಇದೆ ಅಂತ ಹೇಳಿದ ತಕ್ಷಣ ನಾವು ರಿಜಿಸ್ಟರ್ ಮಾಡ್ಕೊಂಡ್ವಿ. ಹೋಪ್ಫುಲಿ 1-2 ಬುಕ್ ವಿನ್ ಆಗ್ಬೋದು. ಧನ್ಯವಾದ.